ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಕ್ಲಾಸಿಕಲ್ ಪ್ರಾಬ್ಲಮ್ ಆಫ್ ಸಿಂಕ್ರೊನೈಸೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೊಂದು ಆಪ್ರೇಟಿಂಗ್ ಸಿಸ್ಟಮ್ಸಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿ ಬರ್ತಾ ಹೋಗುತ್ತೆ. ಇದರಲ್ಲಿ 3 ಕ್ಲಾಸಿಕ್ ಪ್ರಾಬ್ಲಮ್ ಆಫ್ ಸಿಂಕ್ರೊನೈಸೇಷನ್ನ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಮೊದಲನೇದು ಪ್ರೊಡ್ಯೂಸರ್ ಕನ್ಸ್ಯೂಮರ್. ನೆಕ್ಸ್ಟ್ ಎರಡನೇದು ಡೈನಿಂಗ್ ಫಿಲಾಸಫರ್. ನೆಕ್ಸ್ಟ್ ಮೂರನೇದು ರೀಡರ್ ಆ್ಯಂಡ್ ರೈಟರ್ ಪ್ರಾಬ್ಲಮ್. ಸೊ ಈ ಮೂರನ್ನ ನಾವು ಸೀರೀಸ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಕ್ಲಾಸಿಕ್ ಪ್ರಾಬ್ಲಮ್ಸ್ ಆಫ್ ಸಿಂಕ್ರೊನೈಸೇಷನ್ನಲ್ಲಿ ಪಾರ್ಟ್ 1. ಅಂದರೆ ನಾವು ಇವಾಗ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರೊಡ್ಯೂಸರ್ ಕನ್ಸ್ಯೂಮರ್ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಷ್ಟನ್ನೇ ಎಕ್ಸಾಮ್ಸಲ್ಲಿ ಬರೆದ್ರೆ ಸಾಕು. ಆಲ್ಮೋಸ್ಟ್ ನಿಮಗೆ ಇದನ್ನು ಥಿಯರಿಲೇ ಕೇಳೋದ್ರಿಂದ ಆರಾಮಾಗಿ ಬರಿಬೋದು. ನನ್ನ ನೋಟ್ಸ್ನೇ ಬರೆದ್ರೇ ಆರಾಮಾಗಿ ಮಾರ್ಕ್ಸ್ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಬಫರ್ಸ್ ಆಫ್ ಎನ್ ಸ್ಲಾಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ವಿತ್ ಈಚ್ ಸ್ಟೋರಿಂಗ್ 1 ಯೂನಿಟ್ ಡಾಟಾ. ಏನು ಎನ್ ಬಫರ್ಸ್ ಇದೆ, ಈಚ್ ಸ್ಟೋರಿಂಗ್ 1 ಯೂನಿಟ್ ಡಾಟಾ. ಫಾರ್ ಎಕ್ಸಾಂಪಲ್ ಒಂದು ಸೂಪರ್ ಮಾರ್ಕೆಟ್ ಅಂತ ಅಂದ್ಕೊಳ್ಳಿ. ಸೂಪರ್ ಮಾರ್ಕೆಟಲ್ಲಿ ಪ್ರತಿಯೊಂದನ್ನು ಕೂಡ ಜೋಡಿಸ್ತಾ ಹೋಗ್ತಾರೆ ಐಟಮ್ಸ್ನ. ಅಲ್ಲಿ ಬೇರೆ ಬೇರೆ ರ್ಯಾಕ್ಗಳಿದೆ ಅಂದ್ಕೊಳ್ಳಿ. ಎನ್ ಸ್ಲಾಟ್ಸ್ ಅಂದರೆ ರ್ಯಾಕ್ಗಳು ಅಂತ ಅಂದ್ಕೊಳ್ಳಿ. ಅಲ್ಲಿ 1 ಯೂನಿಟ್ ಡಾಟಾನ ಸ್ಟೋರ್ ಮಾಡ್ತೀವಿ. ಅಂದರೆ 1 ಟೈಪ್ ಆಫ್ ಡಾಟಾ, ಅಂದರೆ 1 ಟೈಪ್ ಆಫ್ ಐಟಮ್ಸ್ನ ನಾವು ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಇಲ್ಲಿ 2 ಥರ ಪ್ರೋಸೆಸ್ ಬರುತ್ತೆ. 2 ಪ್ರೋಸೆಸ್. ದೇರ್ ಆರ್ 2 ಪ್ರೋಸೆಸಸ್. ಯಾವ್ಯಾವು? ಮೊದಲನೇದು 2 ಪ್ರೋಸೆಸಸ್ ದಟ್ ಆರ್ ರನ್ನಿಂಗ್: ಪ್ರೊಡ್ಯೂಸರ್ ಮತ್ತು ಕಸ್ಟಮರ್ ಆರ್ ಕನ್ಸ್ಯೂಮರ್ ಏನಾದ್ರು ತಗೋಬೋದು. ಪ್ರೊಡ್ಯೂಸರ್ ಮತ್ತು ಕಸ್ಟಮರ್. ಇಲ್ಲೇನು ನಡೆಯುತ್ತೆ ಪ್ರೊಡ್ಯೂಸರ್ ಮತ್ತು ಕಸ್ಟಮರ್ ಮಧ್ಯೆ? ಪ್ರೊಡ್ಯೂಸರ್ tries to put the data to empty slot. ಎಂಟಿ ಸ್ಲಾಟ್ಗೆ ಡಾಟಾನ ಇಂಪ್ಲಿಮೆಂಟ್ ಅಥವಾ ಆ ಡಾಟಾನ ಫಿಟ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಶಾಪ್ ಓನರ್ ಏನು ಮಾಡ್ತಾನೆ? ಶಾಪ್ ಓನರ್ ಯಾವ ರ್ಯಾಕ್ ಎಂಟಿ ಇದೆ ಆ ಎಂಟಿ ಇರೋ ರ್ಯಾಕನ್ನು ರೀರ್ಯಾಕ್ ಮಾಡ್ತಾ ಹೋಗ್ತಾನೆ ಅದೇ ಐಟಮ್ಸಿಂದ. ಅದೇ ರೀತಿ ಕಸ್ಟಮರ್ ಏನು ಮಾಡ್ತಾನೆ? ಅದರಿಂದ ರಿಮೂವ್ ಮಾಡಿ ಬೈ ಮಾಡ್ತಾನೆ. ಏನು ಮಾಡುತ್ತೆ? ಎಂಟಿ ಸ್ಲಾಟಿಗೆ ಡಾಟಾನ ಪ್ರೊಡ್ಯೂಸರ್ ಹಾಕಿರೋ ಡಾಟಾನ ಕನ್ಸ್ಯೂಮರ್ ವಿಲ್ ಟೇಕ್ ಔಟ್. ಕಸ್ಟಮರ್ ರಿಮೂವ್ಸ್ ದ ಡಾಟಾ. ಸೊ ನಮಗೆ ಇಲ್ಲಿ ಪ್ರಾಬ್ಲಮ್ ಬರಬಾರ್ದು ಅಂದರೆ ನಮಗೆ ಏನು ಇಂಪ್ಲಿಮೆಂಟ್ ಆಗಬೇಕು? ಪ್ರೊಡ್ಯೂಸರ್ ಮತ್ತು ಕಸ್ಟಮರ್ ಆಪ್ರೇಷನ್ಸ್ ಎರಡೂ ಕೂಡ ಕನ್ಕರೆಂಟಾಗಿ ಆಗಬಾರ್ದು. ಅಂದರೆ ಸೈಮಲ್ಟೇನಿಯಸ್ ಆಗಿ ವರ್ಕ್ ಆಗಬಾರ್ದು. ದೇ ಮಸ್ಟ್ ನಾಟ್ ವರ್ಕ್ ಕನ್ಕರೆಂಟ್ಲಿ ಆರ್ ಸೈಮಲ್ಟೇನಿಯಸ್ಲಿ. ಇವರು ಈ ಕಡೆಯಿಂದ ಇಡ್ತಿರೋದಂತೆ ಅವ್ರು ಆ ಕಡೆಯಿಂದ ತೆಗಿತಿದ್ರೆ ಅಲ್ಲಿ ನಮಗೆ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನಾಗಬೇಕು? ಎರಡೂ ಕೂಡ ಕನ್ಕರೆಂಟಾಗಿ ಆಗಬಾರ್ದು. ಸೊ ಸೊಲ್ಯೂಷನ್ಸ್ನ ನಾವು ಹೇಗೆ ಕಂಡುಹಿಡಿಯೋದು? ಸೊಲ್ಯೂಷನ್ ವಿ ಯೂಸ್ ಸೆಮಾಫೋರ್ಸ್. ನಾವು ಸೆಮಾಫೋರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವ ಸೆಮಾಫೋರ್ಸಲ್ಲಿ ಯಾವ್ಯಾವ ಆಪ್ರೇಷನ್ನ ಯೂಸ್ ಮಾಡ್ತೀವಿ? ಮ್ಯೂಟೆಕ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಂಟಿನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಫುಲ್. ರ್ಯಾಕ್ ಏನಾದ್ರು ಫುಲ್ ಇದ್ದರೆ ಫುಲ್, ಎಂಟಿ ಇದ್ದರೆ ಎಂಟಿ ಇದ್ದರೆ ಏನು ಮಾಡ್ತಾರೆ? ಪ್ರೊಡ್ಯೂಸರ್ ಬಂದು ಅಲ್ಲಿ ರೀರ್ಯಾಕ್ ಮಾಡ್ತಾನೆ. ಕಸ್ಟಮರ್ ಆ ರ್ಯಾಕ್ ಮಾಡಿರೋಂಥ ಡಾಟಾನ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೊತೀನಿ. ಮ್ಯೂಟೆಕ್ಸ್ ಈಸ್ ಯೂಸ್ಡ್ ಫಾರ್ ಅಕ್ವೈರಿಂಗ್ ಆ್ಯಂಡ್ ರಿಲೀಸಿಂಗ್ ದ ಲಾಕ್. ಪ್ರೋಸೆಸ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಅಕ್ವೈರ್ ದ ಲಾಕ್, ನೆಕ್ಸ್ಟ್ ಪ್ರೋಸೆಸ್ಸಿಂದ ಎಕ್ಸಿಟ್ ಆದಮೇಲೆ ರಿಲೀಸ್ ದ ಲಾಕ್. ಸೊ ನಾವಿಲ್ಲೇನು ಕೋಡ್ ಬರೆಯೋವಂಥ ಅವಶ್ಯಕತೆ ಏನಿಲ್ಲ, ಸೂಡೋ ಕೋಡ್ ಬರೆದ್ರೇ ಸಾಕು. ಸೊ ಪ್ರೊಡ್ಯೂಸರ್ಗೆ ಬೇರೆ ಬರುತ್ತೆ, ಕನ್ಸ್ಯೂಮರ್ಗೆ ಬೇರೆ ಬರುತ್ತೆ. ಪ್ರೊಡ್ಯೂಸರ್ ಆಪ್ರೇಷನ್ನಿಗೆ ಸೂಡೋ ಕೋಡ್ ಬರೆಯೋಣ. ಡೂ ವೆಯ್ಟ್ ಆಪ್ರೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಫಸ್ಟು ಎಂಟಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಪ್ರೊಡ್ಯೂಸರ್ ಏನು ಮಾಡ್ತಾನೆ? ಎಂಟಿ ಇದ್ದರೆ ಮಾತ್ರ ರೀರ್ಯಾಕ್ ಮಾಡೋದು. ಸೊ ಎಂಟಿ ಇದೆಯಾ ಅಂತ ಚೆಕ್ ಮಾಡ್ತಾನೆ. ನೆಕ್ಸ್ಟ್ ವೆಯ್ಟ್ ಮ್ಯೂಟೆಕ್ಸ್ ಏನು ಮಾಡ್ತಿದ್ವಿ? ಅಕ್ವೈರಿಂಗ್ ದ ಲಾಕ್. ನೆಕ್ಸ್ಟ್ ಸಿಗ್ನಲ್ ಮ್ಯೂಟೆಕ್ಸ್. ನೆಕ್ಸ್ಟ್ ಸಿಗ್ನಲ್ ಫುಲ್.
ರೀರ್ಯಾಕ್ ಮಾಡಿ ಆಯಿತು. ಪ್ರೊಡ್ಯೂಸರ್ ಏನು ಮಾಡ್ತಾನೆ, ಖಾಲಿ ಇರೋವಂಥ ಸ್ಪೇಸ್ನ ನೋಡಿಬಿಟ್ಟು ರೀರ್ಯಾಕ್ ಮಾಡ್ತಾನೆ. ಸೊ ಪ್ರೊಡ್ಯೂಸರ್ ಆಪ್ರೇಷನ್ಗೆ ನಾವು ಸ್ಯೂಡೋ ಕೋಡ್ ಈಸಿಯಾಗಿ ಬರ್ದ್ವಿ. ನೆಕ್ಸ್ಟ್ ಕನ್ಸ್ಯೂಮರ್ ಆಪ್ರೇಷನ್, ಕನ್ಸ್ಯೂಮರ್ ಆರ್ ಕಸ್ಟಮರ್ ಆಪ್ರೇಷನ್. ಸಿಂಪಲ್, ಡೂ ವೆಯ್ಟ್ ಫುಲ್ ಇದೆಯಾ ಅಂತ ಫಸ್ಟ್ ನೋಡ್ಬೇಕು ನಾವು, ವೆದರ್ ಇಟ್ ಈಸ್ ಫುಲ್ ಇದೆಯಾ. ನೆಕ್ಸ್ಟ್ ವೆಯ್ಟ್ ಮ್ಯೂಟೆಕ್ಸ್, ಅಕ್ವೈರ್ ದ ಲಾಕ್ ಆ್ಯಂಡ್ ರಿಲೀಸ್ ದ ಲಾಕ್. ಸಿಗ್ನಲ್ ಮ್ಯೂಟೆಕ್ಸ್, ನೆಕ್ಸ್ಟ್ ಸಿಗ್ನಲ್ ವೆಯ್ಟ್ ವೆಯ್ಟ್ ಅಲ್ಲ ಎಂಟಿ. ಅಲ್ಲಿಂದ ತಕ್ಕೊಂಡಾದ್ಮೇಲೆ ಏನಾಗುತ್ತೆ, ರೀರ್ಯಾಕ್ ಮಾಡಿರೋ ಡಾಟಾನ ಕನ್ಸ್ಯೂಮರ್ ತಗೊಂಡಾಗ ಏನಾಗುತ್ತೆ, ಅಲ್ಲಿ ಎಂಟಿ ಆಗುತ್ತೆ, ಯಾಕಂದರೆ ಇರೋವಂಥ ಡೇಟಾನ ಕನ್ಸ್ಯೂಮರ್ ತಗೊಂಡ್ರು. ಸೊ ಇದು ಈಸಿಯಾಗೆ ಆರಾಮಾಗೆ ಬರಿಬೋದು ಸೂಡೋ ಕೋಡ್ನ. ಇಷ್ಟು ಬರೆದ್ರೇ ಸಾಕು, ಆರಾಮಾಗಿ 6 ಮಾರ್ಕ್ಸಿಗೆ ಕೇಳ್ಬೋದು. 5 to 6 ಮಾರ್ಕ್ಸ್ ಕ್ವಶನ್ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಕೇಳ್ತಾರೆ, ಇಲ್ಲ ಡೈನಿಂಗ್ ಫಿಲಾಸಫರ್ ಇರ್ಬೋದು, ರೀಡರ್ ರೈಟರ್ ಪ್ರಾಬ್ಲಮ್ ಯಾವ್ದಾದ್ರು ಕೇಳ್ಬೋದು. ಸೊ ಇದಾಗಿತ್ತು ಪಾರ್ಟ್ 1 ಆಫ್ ಕ್ಲಾಸಿಕ್ ಪ್ರಾಬ್ಲಮ್ ಆಫ್ ಸಿಂಕ್ರೊನೈಸೇಷನ್ ಪ್ರೊಡ್ಯೂಸರ್ ಕಸ್ಟಮರ್. ನೆಕ್ಸ್ಟ್ ಪಾರ್ಟಲ್ಲಿ ಡೈನಿಂಗ್ ಫಿಲಾಸಫರ್ನ ನೋಡ್ತಾ ಹೋಗೋಣ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ರಿಪೋರ್ಟ್. ಸೊ ಥ್ಯಾಂಕ್ ಯು.